ಸುರ ಹರಿ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಈ ಭೂಮಿಗ ಬೀಜ ಬಿತ್ತಿ ನಾರದರು ಅದು ಫಲ ಆಯ್ತಂತ ಈಗ ನಾವು ಹೊಲ್ಕ ಕಾಯಿ ಬಿತ್ತೀವಿ, ಒಳಗೆ ಅನುಕೂಲ ಇಲ್ಲ ಯೋಜನ್ಕಾಗ ಆ ಸ್ವಾಮಿ ಬಿತ್ತಿರು ನಾಗರಾಯ ನಾರದ್ರು ಅಜಮಿಳ ತಾವು ರಸ ದೇವ್ರಗ ಈಗ ತೋರಿಸ್ತಾರ ಅವ ರಸ ತಕೊಂಡಂತ ಅದಕ್ಕೆ ಹಣ್ಣು ಕೈ ತೋರ್ಸೋದು ತಿನ್ನಲ್ಲ ಅವ್ನು ತಿನ್ಕರ ನಮ್ಗೆಲ್ಲಿದ್ದರು. ಇವ್ರಾದ್ರು ಶಿವರಾದ್ರು ಚೋಳರಾಯರು ಎಲ್ಲ ಇದ್ದವ್ರು ಹಿಂದಲ್ ಕಾಲದವ್ರು ಈಗಿನವ್ರೆಲ್ಲ ಇವ ಸಾವಿರಾರು ವರ್ಷ ಕಳೆದೋಗದ. ನನ್ನ ಸತ್ಯ ಇದ್ರೆ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ವಂಶಿಕರಿಗೊಂದಾಗ್ಲಿ ಅಂತ ಕೇಳ್ಕೊಂಡ್ಲತ್ತ ಸತ್ಯವಂತ ಸುರ ಹರಿ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಗುರು ಬ್ರಹ್ಮಣಂ ಗುರು ವಿಷ್ಣುನಂ ಗುರು ಮಹೇಶ್ವರ ಗುರುವೇ ಸಾಕ್ಷಾತ್ ಪರಗುರು ಸಪ್ರಮೀ ನಮಸ್ತೆ. ನಡ್ಕೇರಿ ನಾರಾಯಣ ಹರಿನಾರಾಯಣ 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 ಎನಮನವೇ ನಮನವೇ ನಮನವೇ ನಾಮದ ಬೀಜವನಾರದರು ದರದೊಳಗೆ ಬಿತ್ತಿದರು ಅದು ತಳನ ದುರ್ಯದಲ್ಲಿ ಅನುಕೂಲಿಸಿತು ಅದು ತಳನ ದುರ್ಯದಲ್ಲಿ ಅನುಕೂಲಿಸಿತು. ವಿಜಯನ ಸತಿಯಿಂದ ಸುಖಮಣಿಯಿಂದ ಸರಾಯಿತು ರುಕ್ಮಾಂಗಲದಿಂದ ಹೂವಾಯಿತು ರುಕ್ಮಾಂಗಲದಿಂದ ಹೂವಾಯಿತು ವರಪ್ರಹ್ಲಾದನಿಂದ ಮಳೆಯಾಯಿತು ವರಪ್ರಹ್ಲಾದನಿಂದ ಮಳೆಯಾಯಿತು ಗಜೇಂದ್ರನಿಂದ ಡೋರಾಯ್ತು ಗಜೇಂದ್ರನಿಂದ ಡೋರಾಯ್ತು ಗುರುಪಿತಮೋನದಿಂದ ಫಲಪಕವಾಯ್ತು ಗುರುಪಿತಮೋನದಿಂದ ಫಲಪಕವಾಯ್ತು. ಅಜಮಿಳ ತಾವುಂಡು ರಸ ಸಳಿದ ಅಜಮಿಳ ತಾವುಂಡು ರಸ ಸಳಿದ ವಂದನೆ ಗುರು ಈರನೆ ನಿಮಗೊಂದನೇ ಸುಖ ಸಾರನೆ ನಿಮಗೊಂದನೇ ಸುಖ ಸಾರನೆ ಬಂದ ಮೋಕ್ಷಗಳ ಎಂಬು ಎರಡಿವೆ ಸಂದು ತೋರುವೆ ಧೀರನೆ ಸಂದು ತೋರುವೆ ಧೀರನೆ ಹಿಂದೆ ಸುಕೃತ ಮಾಡಿದೆ ಹಿಂದೆ ಸುಕೃತ ಮಾಡಿದೆ ಅದರಿಂದೇ ನಾನೊಡಗೂಡಿದೆ ಅದರಿಂದೇ ನಾನೊಡಗೂಡಿದೆ ಬಂಧನ ಇಲ್ಲದೆ ಪೂರ್ಣ ಸಹಜ ನಂದ ಪದ್ಮಿಯ ಸೇರುವೆ ಬಂಧನ ಇಲ್ಲದೆ ಪೂರ್ಣ ಸಹಜ ನಂದ ಪದ್ಮಿಯ ಸೇರುವೆ. ತಂದೆ ತಾಯಿಗಳು ನೀವು ಆದರು ತಂದೆ ತಾಯಿಗಳು ನೀವು ಆದರು ಬಹು ಮಂದಿಗಳ ಕಳೆದು ಹೋದರು ಬಹು ಮಂದಿಗಳ ಕಳೆದು ಹೋದರು. ತಂದೆ ಸದ್ಗುರು ಶಂಕರಾರ್ಯರು ಹಿಂದೆ ನಿಲ್ಲುವೆ ದೇವರೇ ಹಿಂದೆ ನಿಲ್ಲುವೆ ನಮ್ಮಿಂದ ನಿಂತ್ಕೊಳ್ಳೋ ದೇವರು. ನಮ್ ಜನ ಮಂದಿ ಬಂದು ಬಳಗದ ಸತ್ತೋಗರ ಈ ದೇವ್ರ ಇವ್ರು ಇಂದ ನಿಂತ್ಕೊಳ್ಳ. ಈ ಭೂಮಿಗ ಬೀಜ ಬಿತ್ತಿ ನಾರದರು ಅದು ಫಲ ಆಯ್ತಂತ ನಾರದರು ಬಿತ್ತಿದರು ತಳನ ದುರ್ಯದಲ್ಲಿ ಅದು ಅನುಕೂಲಿಸಿತು. ಈಗ ನಾವು ಹೊಲ್ಕ ಕಾಯಿ ಬಿತ್ತೀವಿ, ಒಳಗೆ ಅನುಕೂಲ ಇಲ್ಲ ಯೋಜನ್ಕಾಗ ಆ ಸ್ವಾಮಿ ಬಿತ್ತಿರು ನಾಗರಾಯ ನಾರದ್ರು ಅದಕ್ಕೆ ನೋಡಿ ಈ ತಳನ ದುರ್ಯದಲ್ಲಿ ಅನುಕೂಲಿಸಿತು. ವಿಜಯನ ಸತಿಯಿಂದ ಸುಖಮುನಿಯಿಂದ ಸರಾಯ್ತು ರುಕ್ಮಾಂಗಲದಿಂದ ಹೂವಾಯ್ತು ರುಕ್ಮಾಂಗಲದಿಂದ ಹೂವಾಯ್ತು ವರಪ್ರಹ್ಲಾದನಿಂದ ಮಳೆಯಾಯ್ತು ವರಪ್ರಹ್ಲಾದನಿಂದ ಮಳೆಯಾಯ್ತು ಗಜೇಂದ್ರನಿಂದ ದೂರಾಯ್ತು ಗಜೇಂದ್ರನಿಂದ ದೂರಾಯ್ತು. ಗುರುಪಿತ ಮೋನ ಗುರುಗಳು ಬಂದ್ರು ಗುರುಪಿತ ಮೋನದಿಂದ ಫಲಪಾಕಾಯ್ತು. ಅಜಮಿಳ ತಾವುಂಡು ರಸ ದೇವ್ರಗ ಈಗ ತೋರಿಸ್ತಾರ ಅವ ರಸ ತಕೊಂಡಂತ ಅದಕ್ಕೆ ಹಣ್ಣು ಕೈ ತೋರ್ಸೋದು ತಿನ್ನಲ್ಲ ಅವ್ನು ತಿನ್ಕರ ನಮ್ಗೆಲ್ಲಿದ್ದರು. ಅದಕ್ಕೆ ಅದ ಮೇಲೆ ಬಂದು ಹಣ್ಣು ಮಾಡಿ ರಸವನ್ನು ನಿಸಣ ಅಂತ ಹೇಳಿದ್ರು ಸ್ವಾಮಿಗ ನಾರಾಯಣದ ಎಲ್ಲ ದೇವ್ರಿಗೂ ರಸ ತರ್ಕೊಳ್ಳಿ ಬಾಂಗೆ ಬಿಟ್ಬಿಡಿ ಅಂತ ಆ ಕಿತ್ಲೆ ಹಣ್ಣು ಸೇರಿ ಎಷ್ಟೆಷ್ಟು ತೋರ್ತಾರ ದೇವ್ರಿಗ ರಸವಾಯ್ತದು. ಇದು ಹಣ್ಣು ನಾವು ತಿಂತೀವಿ ನೋಡ್ರಿ ಸಾಮಾನ್ಯವಲ್ಲ. ಆಗ ಹಿಂದೆ ಸುಕೃತ ಮಾಡಿದ್ರೆ ಅದರಿಂದೇ ನಾವು ಒಡಗೂಡ್ತೀವಿ ದೇವ್ರು ದಿಂಡ್ರು ಅಂತ. ನಿಮ್ಗೂ ಜ್ಞಾನ ಇರೋದಕ್ಕೆ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಬರಲ್ಲ ಅದು ಸುಲಭ ಅಲ್ಲ. ಯಾವ ಬಂದು ಬಳಗ ಅಂದ್ರೆ ಯಾರು ಇಲ್ಲ ನಮ್ಗ ಅವ್ರೆಲ್ಲ ಕಟ್ಕೋಬಾರ್ದು ಎಲ್ಲ ಸುತ್ತೋಗೋರ ಇವನೇ ತಂದೆ ತಾಯಿ ಬಂದು ಬಳಗ ನೀನೆ ಜಗತ್ತಕ್ಕೆ ದೊಡ್ಡದು. ಅದಕ್ಕೆ ಶರಣ ಗುರು ರಾಜ ಶರಣ ಗುರು ತೇಜ ಬೇಡಿದವರ ಬೇಡಿಕೆಗಳ ನೀಕುವೆ ರಾಜ. ತುಂಬಾ ನದಿಯ ತೀರದಲ್ಲಿ ನೆನೆಸಿರುವೆ ಮಂತ್ರಾಲಯ ಇದ್ದು ತುಂಬಾ ನದಿ ತೀರದಲ್ಲಿ ನೆನೆಸಿರುವೆ ಬೃಂದಾವನದ ಜ್ಯೋತಿ ದೀಪ ನೀನೆ ನನ್ನ ದಾರಿಯ ದೀಪ ನೀನೆ ನನ್ನ ದಾರಿಯ ದೀಪ ನೀನೆ. ಗುರು ನೀನೆ ಗುರು ನೀನೆ ತಂದೆ ನೀನೆ ತಾಯಿ ನೀನೆ ನಿನ್ನ ನಾಮಸ್ಮರಣೆಯನ್ನು ಬೇಡಿ ನನ್ನ ಚಿಂತೆಯನ್ನು ಮರಿ. ಬೃಂದಾವನ ಚಂದ ಬೃಂದಾವನ ಚಂದ ಅನಾಥರಿರಾದೆ ಜೀನ ಬಂದು ಪಂಡರಿನಾಥ ಪಾಂಡುರಂಗ. ತುಂಬಾ ನದಿಯ ತೀರದಲ್ಲಿ ನೆನೆಸಿರುವೆ ಮಂಗಳ ಮೂರ್ತಿ. ಮಂತ್ರಾಲಯದಲ್ಲಿ ಹೋಗಿದ್ದು ಅಲ್ಲಿ ಗುರುಗಳಿಂದ ಕಲ್ತೀನಿ ಮೇಲ್ಗೊಟ್ಟ ಅಲ್ಲಿ ಜಗದ್ಗುರುಗಳು ಅವರಿಂದ ನಾರಾಯಣ ಅಜಮಿಳ ನಾರು ಬೀಜ ಬಿತ್ತಿ ಫಲ ಎಣ್ಣ ಅದು ಕಟ್ಕೊಂಡು ಏನು ಇಲ್ಲ ದೇವ್ರಿಚ್ಚ ಕಣಪ್ಪ. ನಾವ್ ಓದಿರೋದೇ 3ನೇ ಕ್ಲಾಸ್. ಒಳೆ ಅಂದ್ರೆ ಅದ್ಮೇಲಮ್ಮ ಇದು ಮಹಾರಾಜರು ಮೈಸೂರಲ್ಲಿ ಹಿಂದಿನ ಕಾಲದವರು
ಅವರು ಇವ್ರಾದ್ರು ಶಿವರಾಜರು ಚೋಳರಾಯರು ಎಲ್ಲ ಇದ್ದವ್ರು ಹಿಂದಿನ ಕಾಲದವ್ರು ಈಗಿನವ್ರೆಲ್ಲ ಇವೆ ಸಾವಿರಾರು ವರ್ಷ ಕಳೆದೋಗದ. ಆವಾಗ ಈ ಗಾಯತ್ರಿಯಮ್ಮನವ ಈ ಪನಿ ರೋಗ ಬಂದವ್ರು ಯಜಮಾನ್ರು ತೀರೋದು ಅಲ್ಮೇಲಮ್ಮ. ಆವ ಅವ್ರ ಗಾಯತ್ರಿಗ ನಮ್ ಜಂಗು ಸವರಿಗ ಒಡವ ಧರಿಸಲ್ವ ಅರಮನೆ ಒಡ ಆನಗ್ ಸಿಂಗಾರ ಎಲ್ಲ ಮಾಡ್ತಿದ್ವು. ಈ ಗಾಯತ್ರಿಯಮ್ಮ ಧರಿಸಿದ್ರಲ್ಲ ಅಮ್ಮನವ್ರಗ ಮಹಾರಾಜರ ಅರಮನೆ ಒಳಗ ಹಿಂದೂಸ್ತಾನ್ದು ಅವ್ರು ಬಂದ್ಬಿಟ್ರು. ನಾವು ನೋಡಿ ಬಿಜಾಪುರದಲ್ಲಿ ಹಿಂದೂಸ್ತಾನ್ದವ್ರು ಕೃಷ್ಣರಾಯರು ಒಡರ ಜೈಲ್ಗೆ ಹಾಕಿದ್ರು ಅಂತ ರಾಜಧಾನಿ ಬೇಸಾಳವನೆ. ಅದನ್ನು ನೋಡ್ಕೊಂಬ ಇಂದಿರಾ ಗಾಂಧಿ ಸಮಾಧಿ ಡಿಲ್ಲಿಲಿ ಅದನ್ನ ನೋಡ್ಕೊಂಬಂದಿ. ಮೋಸ ಉತ್ತರದ ಗಡ್ಡೆ ಅಂದ್ಬಿಟ್ಟು ಸತ್ತೋದ್ರಲ್ಲ ಅದನ್ನ ನೋಡಿ ಆ ಒಡವನೆಲ್ಲ ಗೋರ್ಕೊಂಡು ಅವಳೊಂದ್ ಚೌಕ ಹಾಕೊಂಡು ಇವ್ರು ಕತ್ತಿ ಹಿಡ್ಕೊಂಡು ಓಡಾಡ್ತಿದ್ರಂತ ಇದನ್ನ ಎತ್ಕೋಬೇಕು ಅಂತ. ಇವ್ರು ಅಮ್ಮನವ್ರು ಎತ್ಕೊಂಡು ಇತ್ತ ಬಂದ್ಬಿಟ್ಟ ಕಾಡು ಅದಿನ್ನೇ ಅದ ನೋಡಿ ಮಾಲಂಗಿನ ಮುಂದ. ಅಲ್ಲಿ ನಿಂತ್ಕೊಂಡು ನನ್ನ ಸತ್ಯ ಇದ್ರೆ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ವಂಶಿಕರಿಗೊಂದಾಗ್ಲಿ ಅಂತ ಕೇಳ್ಕೊಂಡ್ಲತ್ತ ಸತ್ಯವಂತ. ಆವಾಗ ಸಮುದ್ರ ಬಂದು ಬೆರ್ಕೊಂಡು ಮುಳಿಕೊಂಡ ಆ ಬಟ್ಟನಿಗ ಇಟ್ಬಿಟ್ಟ ಅದು ಒಡಬೇದ. ಆವಾಗ ಅಲ್ಲಿ ಐಕ್ಯ ನಾವ್ ಅಲ್ಲಿ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ವು. ಶ್ರೀಕಂಠನ ಕಾಣಿಸ್ಕೊಂಡ್ಲತ್ತ ಸತ್ತೋದಲ್ಲ ಶ್ರೀಕಂಠ 10 ವರ್ಷ ಆಯ್ತು ಕೊರ ಬಂದಾಗ ಅವ್ರು ಸತ್ತೋದ್ದು. ಆವಾಗ ನೀನು ಪ್ರತಿದಿನಿ ಮಾಡಿ ನನ್ನ ಲಿಂಗನ ಪೂಜೆ ಮಾಡಿಸುವಂತ ನನ್ನ ದೇವ್ರ ಗಾಯತ್ರಿನ ಅಂತ ಕೇಳ್ಕೊಂಡ್ಲತ್ತ. ಅಲ್ಮೇಲಮ್ಮ ಅವಳನ್ನೇ ಮಾಡಿ ಅಲ್ಲದ ಈಗ ಸೇತುವೆ ಐತದ ಇನ್ನು 2 ವರ್ಷ ಆದ 3 ವರ್ಷ ಆದ ಈಗಲೂ 5-6 ವರ್ಷ ಆಯ್ತಲ್ಲ ಬನ್ನಿ ನೆಟ್ಕಲ್ಲಿ ಲಿಂಗಾಯ್ತರ ಕೈಲಿ ಪ್ರತಿದಿನಿ ಮಾಡಿ ಮಾರ ಶ್ರೀಕಂಠ ಪೂಜೆ ಮಾಡಿಸಿ ಎಲ್ಲ ಮಾಡ್ಬಿಟ್ಟು ಹೋದ. ಇದು ಸತ್ಯ. ಅವಳಿಂದ ಮರ ಆಯ್ತು ವೈದ್ಯನಾಥನ್ಗೆ ಬೇಡಗ್ರ ಹತ್ರ ಹೋಗಿ ಹಾಲು ಕೊಡ್ತಿತ್ತಂತ. ಜನ ಇಲ್ಲ ಕಾಡು ಇದು 3000 ವರ್ಷ ಮಾಡ್ತಿದ್ವು. ಆವಾಗ ನಮ್ಮನೇಲಿ ಕರೆದು ರಕ್ತ ಬರ್ತೈತಂತ ಏನ್ ಹಾಲು ಕರೆದ್ರ ಮನೇಲಿ ರಕ್ತ ಅಂದ್ಬಿಟ್ಟು ಆ ಈರ್ಭದ್ರ ಗುಡಿಲಿ ಅವ್ರ ನೋಡಿ ಮುಂಚೆ ಆ ಬೋರದಲ್ಲ ವೈದ್ಯನಾಥ ಗುಡಿ ಈ ಕಡೆ ಕಾಡ ಗೂಡು ಮಾಡೋರ ಈ ಕಡೆ ಕಾಡ ಆ ಕಡೆ ತಲೆ ಅಂತ ಅವ್ರಿಬ್ರು ಅಣ್ಣ ತಂದಿರಂತ. ಆವಾಗ ಹಾಲು ಹೋಗಿ ಹೊಸ ಹೊಡೆದ್ಬಿಟ್ರಲ್ಲ ಕಳ್ಳಿ ತಕೊಂಡು ಅಯ್ಯಯ್ಯೋ ಹೊಸ ಹೊಡೆದು ಬಿಡ್ತಾರಲ್ಲ ಅವ್ರ ಹಸುನಿಂದ ಬದುಕಿದ್ ನಮ್ಮ ವೈದ್ಯನಾಥ ತಲೆ ಕೊಟ್ಟನಂತ. ಅದಿಷ್ಟೆಲ್ಲ ಚಿಪ್ಪು ಕೊಳ್ಳಿ ಬೀಸ್ಬಿಟ್ರು ಅವರು ಕಾಡು ತಲೆನವ್ರು. ಆವಾಗ ರಕ್ತ ಆಗೋಯ್ತು ಎದುರ್ಬೇಡಿ ನೀವು ಹೊಡೆದದು ಒಳ್ಳೇದಾಯ್ತು ಅಂದ್ಬಿಟ್ಟು ಏನಪ್ಪ ನೀ ತಲೆಗೆ ಮಾಡುವಂತ 3 ಚಿಕ್ಕಲನ್ನ ತಲೆಗೆ ಮೆತ್ತಿ ತಥಾಸ್ತು ನಾತು ಸೀದಾ ಸಮುದ್ರ ಆಗೋಯ್ತಂತ ರಕ್ತ. ಅಣ್ಣ ತಮ್ಮ 3 ಜನ ಕುಡ್ದು ತಲೆ ಕಾಣು ಅಲ್ಲಿ ಹೂಕೊಂಡ್ರು. ಅವ್ರು ಹುಡಿಕೊಂಬಂದು ಆಗ ವಾಡ್ದು ದಕ್ಷಿಣಾಚಾರಿ ಒಂದೇ ರಾತ್ರಿಗ ವೈದ್ಯನಾಥ ನಮ್ಮ ಕೀರ್ತಿನಾರಾಯಣ ಬೇಲೂರು ಚೆನ್ನ ಕೆತ್ತದ್ನಂತ ನೋಡಿ. ನಮ್ಮ ದೊಡ್ಡ ಹಿಂದಿನ ಕಾಲದ ಮಾತು ಇದೆ ಈಗಿನ ಕಾಲದ. ನಾನು ಆದಷ್ಟು 9 ವರ್ಷದಿಂದ 5-6 ಪಂಚಮ ದರ್ಶನ ನೋಡೀನಿ. ನಮ್ ತಾತಕ್ಕೂ ಆಗು ಚೆನ್ನಾಗ ಗರುಡ ಬಂದ್ ಮುಳುಗಿ ಆದ್ಮೇಲೆ ಮಹಾರಾಜರಿಗೆ ದುಡ್ಡು ಚಿನ್ನ ಬೆಳ್ಳಿಯಲ್ಲಿಗೆ ಹಾಕಿ ತೀರ್ಥ ಹಾಕತ್ತಿದ್ರು. ಈಗೇನು ನಡೀತಾ ಇಲ್ಲ. ನೀರು ಈಗ 30 ವರ್ಷದಲ್ಲಿ ಉಚ್ಚಳ ಬಂದಿತ್ತಲ್ಲ ಚೆನ್ನಾಗಿ ಗೊತ್ತಿದ್ದೇನೆ 82 ವರ್ಷ. ಆವಾಗ ಪೊಲೀಸ್ ಗಿಲೀಸ್ ಎಲ್ಲ ಬಂದು ದೋಣಿ ಹಾಕೊಂಡು ನೋಡಿ ಸ್ಕೂಲ್ ಮನೆ ಅಲ್ಲಿ ಕಿತ್ತಕೊಂಡು ನೋಡಿ ಸಾಮಾನುಗಳು ಹಾಕೋಕ ಈ ರೋಡ್ನವ್ರು ಅಲ್ಲೆಲ್ಲ ತಂಗಿಸಿ ಅವ್ರು ಊಟ ತಿಂಡಿ ಕೊಟ್ಟು ತಕೊಂಡ್ ಸಾಕ್ದು. ಆವಾಗ ಊರ್ಬಿಟ್ರು. ಇದು ಸತ್ಯ. ಯಾರು ಬಂದು ದೇವ್ರು ಮಾಡ್ತಾರ ಅವನ್ನ ಲಕ್ಷಮ್ಮ ಯಾರು ನೋಡ್ಕೊಂಡು ಹೋಯ್ತಾರ ಲಕ್ಷಮ್ಮ. ಸ್ಕೂಲಿಗೆ ಜಯಲಕ್ಷ್ಮಿ ಅಂತ ಕಟ್ಟಿದ್ರು 3ನೇ ಕ್ಲಾಸ್. ನಮ್ಗೆ ಓದಕ್ಕ ಪುಸ್ತಕ ಪೆನ್ನು ತಕೊಂಡಿಲ್ಲ ಬರೀ 55 ಅಕ್ಷರ ಅವಾಗ. ಕಾಕ ಅದು ಕಾಕೇಳಿ ಕಾಕ ಅದು ಈಗ ಹಿಂದಿ ಪಂದಿ ಬೇಗನೆ ಹೇಳಿದ್ರು ಮುಗಿದಿಲ್ಲ ನಮ್ಮ ಅದ್ ನಮ್ಗೆ ಗೊತ್ತೂ ಇಲ್ಲ. ಅದ್ 7 87 ನಡೀತಾ ಅದ. ನೀವು ತಿಳ್ಕೊಂಡಿರಷ್ಟು ನಾವು ತಿಳ್ಕೊಂಡಿಲ್ಲ ನೋಡಿ. 14 ವರ್ಷಕ್ಕೆ ಮದುವೆ ಆಗೋರಿ ಅಲ್ಲಿಗ 17ಗ ಬರ್ತಾ ಇಲ್ಲ ಗೋರ್ಕಂಡ ನಮ್ ಇದೇ ತಳ್ಕಾಡು ಹುಟ್ಟುದು ಇಲ್ಲ. ನಾನು ಇದೇ ಊರಿಗೆ ಬಂದಿ ಯಾತರ ಪಾತ್ರನ ಎಲ್ಲ ಮಾಡಿ ಇಲ್ಲಿಗೆ ಬಂದು 40 ವರ್ಷ ಆಯ್ತು ನೋಡಿ. ದೇವ್ರವನ ಎಲ್ಲನ ಬಿಟ್ಟು ಗುರುವಾರನ ತಕೊಂಡು ದೈವ ಜ್ಞಾನ ಮಾಡ್ಕೊಂಡ್ ಕೂತೀನಿ. ಹೋಟ್ಲ ತಿಂತೀನಿ ಹೊಸ ಮೇಯಿಸ್ತಿದ್ವಿ ಶಾನ್ ಬೋಗ್ಲಿದ್ ಕರ್ದ ಇನ್ನೊಂದ್ ಸಲ ನೀರ್ ಕುಡಿತಿದ್ದಾಗೆ ನೋಡಿ ಈ ಕೈ ಇಷ್ಟಾಗಾಯ್ತು ಕೈ ಇಲ್ಲ ಇಷ್ಟಾಗಾಯ್ತು. ಏನೋ ಒಂದ್ 20 ರೂಪಾಯಿ ಕೊಟ್ರೆ ಹೋಟ್ಲ್ ತಿಂಡಿ ಕೊಡ್ತಾರ ತಿಂತೀನಿ. ಅಲ್ಲಿ ಬಂದು ಅಲ್ಲಿ 10 ರೂಪಾಯಿ ಕೊಟ್ಟು ಟೀ ಕುಡಿತೀನಿ ಶಿವ ಅಂತೀನಿ. ಎಲ್ಲಿ ನೀರದಲ್ಲಿ ಸ್ನಾನ ಮಾಡ್ತೀನಿ ವಿಭೂತಿ ಧರಿಸ್ಕೊತೀನಿ ಜಪ ಮಾಡ್ತೀನಿ ಜ್ಞಾನ ಮಾಡ್ತೀನಿ. ಇಷ್ಟೇ ನೋಡಪ್ಪ. ಇಲ್ಲಿ ಕೂತಿರು ಸತ್ಯವಂತ ಸತ್ಯ ದೇವತೆ ಸೀತಕ್ಕ ನಾವು ನನ್ನ ಕಾಪಾಡ್ತಾವ. ಯಾವ ಕಷ್ಟ ಬಂದ್ರು ಅವ್ರು ಪಾರ್ ಮಾಡ್ತಾವ. ಯಾರೇ ಬಂದ್ ಕೈ ಮುಗ್ದು ಬೇಡ್ಕೊಂಡೋದ್ರು ಅವ್ರು ಒಳ್ಳೇದಾಯ್ತ. ಇಷ್ಟೇ ನೋಡಪ್ಪ.